ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ಆಗಬೇಕು ಅಂತ ಒಂದು ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದೇನು ಅಂದರೆ ನೀವೆಲ್ಲ ಸರ್ಚ್ ಮಾಡ್ತಾಯಿದ್ದೀರಲ್ವ, ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ಏನನ್ನು ಹುಡುಕ್ತಾ ಇದ್ದೀರಾ ಅಂದರೆ ಪ್ರತಿಯೊಬ್ಬರು ಕೂಡ ಮಾಡಲ್ ಕ್ವಶನ್ ಪೇಪರ್ಸು ನಮಗೇನಾದರೂ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಏನು ಸರ್ ಕತೆ ಅಂತ. ಯಾಕಂದರೆ ಬಹಳ ಜನ ಆರ್ಟ್ಸ್ ಸ್ಟ್ರೀಮ್ನವರು ಆಗಿರ್ಬೋದು, ಅಥವಾ ಸೈನ್ಸ್ನವ್ರು ಆಗಿರ್ಬೋದು, ಅಥವಾ ನಮ್ಮ ಕಾಮರ್ಸ್ನವ್ರು ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಸರ್ಚ್ ಮಾಡ್ತಾಯಿದ್ದಾರೆ. ಯಾಕಂದರೆ ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ PUC ಬೋರ್ಡ್ ವತಿಯಿಂದ ಮೂರು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಮಾಡಿ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಅಂತ. ಹಾಗಿದ್ರೆ ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಈ ಸಲ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಹಾಗೂ ಇವತ್ತು ಎಲ್ಲರಿಗೂ ಕೂಡ ಏನಂತೀರ, ಆ್ಯನ್ಯುವಲ್ ಎಕ್ಸಾಮ್ 90% ಎಲ್ಲ ಕಾಲೇಜಸ್ಗಳಲ್ಲೂ ಇವತ್ತು ಆ್ಯನ್ಯುವಲ್ ಎಕ್ಸಾಮ್ ಪ್ರಾರಂಭ ಆಗಿದೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಈ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐಡಿ ನೋಡಿ, ALLINONE-PDF99@gmail.com. ನೆನ್ಪಿಟ್ಕೊಳ್ಳೋದು ಭಾಳ ಈಸಿ ಸರ್. ನೋಡಿ, all-in-one-PDF99@gmail.com ಅಂತ ಈ ಒಂದು ನನ್ನ ಮೇಲ್ ಐಡಿಗೆ, ಆಯಿತಾ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು, ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಆರ್ಟ್ಸು, ಸೈನ್ಸು, ಕಾಮರ್ಸು, ದಯವಿಟ್ಟು ಕಳಿಸಿಕೊಟ್ರೆ ನಾವು ಅದರ ಕೀ ಆನ್ಸರ್ಗಳನ್ನು ಅದೇ ದಿನ ನಾವು, ಆಯಿತಾ, ಅಪ್ಲೋಡನ್ನು ಮಾಡಿ ಕೊಡ್ತೇವೆ. ಯಾರೆಲ್ಲ ತಾವುಗಳು ಏನಂತೀರ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡ್ತಾಯಿದ್ರೋ ಅಂಥ ವಿದ್ಯಾರ್ಥಿಗಳಿಗೆ, ಆಯಿತಾ, ನೋಡಿ, ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಿಮಗೆಲ್ಲರಿಗೂ ಕೂಡ ನಮ್ಮ ವತಿಯಿಂದ ನಿಮ್ಮ ಯಾವ ಕ್ವಶನ್ ಪೇಪರ್ ಕಳಿಸ್ಕೊಡ್ತೀರೋ, ಆಯಿತಾ, ತಾವುಗಳು ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಂಗ್ಲೀಷ್ ಕ್ವಶನ್ ಪೇಪರ್ ಇವತ್ತು ಎಕ್ಸಾಮ್ ಆಗಿದೆ ಅಂದ್ಕೊಳ್ಳಿ, ಇಂಗ್ಲೀಷ್ ಕ್ವಶನ್ ಪೇಪರ್ ಕಳಿಸ್ಕೊಟ್ರೆ ನೆಕ್ಸ್ಟ್ ಕ್ವಶನ್ ಪೇಪರು ಯಾವುದಿದೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮು, ಅದರ ಒಂದು ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ನಿಮ್ಮ ಒಂದು ಮೇಲ್ ಐಡಿಗೆ ಕಳುಹಿಸಿ ಕೊಡುತ್ತೇವೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಕ್ಲಿಯರು ಅನಿಸುತ್ತೆ. ಇವತ್ತು ಸಪೋಸ್ ನಿಮಗೆ ಕನ್ನಡ ಎಕ್ಸಾಮ್ ಆಗಿದೆ ಅಂದ್ಕೊಳ್ಳಿ, ಕನ್ನಡ ಎಕ್ಸಾಮ್ ಆಗಿಬಿಟ್ಟಿದೆ ಇವತ್ತು, ಆಯಿತಾ, ಈ ಒಂದು ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡಿ. ತಾವುಗಳು ನಮ್ಮ ಮೇಲ್ ಐಡಿಗೆ ನಿಮ್ಮ ಹೆಸರು, ಯುವರ್ ನೇಮ್, ಹಾಗೂ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಿತ್ತು. ಟೈಮ್ ಟೇಬಲ್ಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದರೆ ನೋಡಿ, ಈ ವರ್ಷ ಎಲ್ಲರಿಗೂ ಕೂಡ ಅವರ ಕಾಲೇಜಲ್ಲಿಯೇ ಟೈಮ್ ಟೇಬಲನ್ನು ಸೆಟ್ ಮಾಡಿಕೊಂಡಿದ್ದಾರೆ. ನಾನು ನಿಮ್ಗೆ ಅವತ್ತು ಹೇಳಿದೆ ನೋಡಿ, 10ನೇ ತಾರೀಕಿನಿಂದ ಫೆಬ್ರು 10ನೇ ತಾರೀಕಿನಿಂದ ಏನು ಸ್ಟಾರ್ಟ್ ಆಗುತ್ತೆ ಅಂತ. ಫೆಬ್ರು 10ನೇ ತಾರೀಕಿನಿಂದ ನಿಮಗೆಲ್ಲರಿಗೂ ಕೂಡ ಆ್ಯನ್ಯುವಲ್ ಎಕ್ಸಾಮ್ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ. ಕೆಲವೊಂದು ಕಾಲೇಜ್ಗಳಲ್ಲಿ ಇನ್ನೂ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ. ಹಾಗಾಗಿ ಅವರು ಸ್ವಲ್ಪ ದೂರ ಇಟ್ಕೊಂಡಿದ್ದಾರೆ. ಏನು 12ನೇ ತಾರೀಕಿಂದ 15ರಿಂದ ಈ ರೀತಿಯಾಗಿ ಅವರು ಮಾಡ್ಕೊಂಡಿದ್ದಾರೆ. ಆ್ಯಸ್ ಪರ್ ದ ಟೈಮ್ ಟೇಬಲ್ಲು, ಆಯಿತಾ, ದೇ ವಿಲ್ ಸೆಟ್ ಯುವರ್ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅಂತ ಡೌಟ್ ಇದೆ ನಿಮಗೆಲ್ಲರಿಗೂ ಕೂಡ. ನಿಮ್ಮ ಕಾಲೇಜ್ನವರಿಗೆ 90% ಕಾಲೇಜ್ಗಳಲ್ಲಿ ನೋಡಿ, 90% ಕಾಲೇಜ್ಗಳಲ್ಲಿ ಕ್ವಶನ್ ಪೇಪರು ಅದೇ ಕಾಲೇಜಲ್ಲಿ ಸೆಟ್ ಆಗುತ್ತೆ. ಇನ್ನು 10% ಕಾಲೇಜು ಉಳಿದಿರುವಂಥದ್ದು ಡಿಸ್ಟಿಕ್ ಲೆವೆಲ್ ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯದು. ಇದು ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಹಾಗಾಗಿ ಎಲ್ಲ ಕಡೆ ವ್ಯತ್ಯಾಸ ಇದೆ. ಯಾಕಂದರೆ ಇವತ್ತು ಇಮ್ಯಾಜಿನ್ ಯುವರ್ ಸೆಲ್ಫ್, ಬೆಂಗಳೂರಿನಲ್ಲಿ ಇವತ್ತೇನಾದರೂ ಕನ್ನಡ ಎಕ್ಸಾಮ್ ನಡೆದ್ರೆ ದಾವಣಗೆರೆ ಡಿಸ್ಟಿಕಲ್ಲಿ ಇಂಗ್ಲೀಷ್ ಎಕ್ಸಾಮ್ ನಡೀತಾ ಇರುತ್ತೆ. ಈ ರೀತಿಯಾಗಿ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ನಾವು ಅಪ್ಲೋಡ್ ಮಾಡುತ್ತಿರೋ ವೀಡಿಯೋಸ್ಗಳು ಕೂಡ ನಿಮಗೆ ಯಾಕಪ್ಪ ನಮಗೆ ಹಿಂಗೆ ಕನ್ನಡ ಎಕ್ಸಾಮ್ ಇದೆ, ಇಂಗ್ಲೀಷ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದಾರೆ, ಎಕನಾಮಿಕ್ಸ್ ಅಪ್ಲೋಡ್ ಮಾಡ್ತಾಯಿದ್ದಾರೆ ಅಂತ ಅನಿಸ್ಬೋದು. ಯಾಕೆ ಆಗ್ತಾಯಿದೆ ಅಂತ ಹೇಳಿದರೆ ಎಲ್ಲ ಕಡೆ ಬೇರೆ ಬೇರೆ ಟೈಮ್ ಟೇಬಲ್ ಸೆಟ್ ಆಗಿದೆ. ಎನಿಹೋ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ, ಯಾರೆಲ್ಲ ನಮಗೆ ಕ್ವಶನ್ ಪೇಪರ್ ಆ್ಯನ್ಯುವಲ್ ಎಕ್ಸಾಮಿಂದು ಪ್ರಥಮ PUC ಫಸ್ಟ್ ಇಯರ್ PUC ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕಳಿಸ್ಕೊಡ್ತಾ ಇದ್ರೋ ಅಂತಹ ವಿದ್ಯಾರ್ಥಿಗಳಿಗೆ ವಿತ್ ಟೈಮ್ ಟೇಬಲ್ ಕಳಿಸ್ಕೊಟ್ರೆ ನೆಕ್ಸ್ಟ್ ಎಕ್ಸಾಮಿನ ನಾವು ಮಾಡಲ್ ಕ್ವಶನ್ ಪೇಪರ್ ನೋಡಿ, ಈಗ ನಿಮಗೆ ಯಾವುದಿದೆ, ಕನ್ನಡನೋ ಇಂಗ್ಲೀಷೋ, ಈ ನೀಟಾಗಿ ತಗೊಳ್ಳೋ ನಿಮ್ಮ ಟೈಮ್ ಟೇಬಲನ್ನು ಫೋಟೋ ಹೊಡೆದ್ಬಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ಕಳಿಸ್ಕೊಟ್ರೆ ನಿಮಗೇನು ಬೇಕು ನಾವು ಫಾರ್ವರ್ಡನ್ನು ಮಾಡಿ ಕೊಡ್ತೇವೆ ಸರ್. ಇದು ನಮ್ಮ ಕಡೆಯಿಂದ. ಇನ್ನೊಂದು ಮುಖ್ಯವಾದ ವಿಷಯ, ಇಂಗ್ಲೀಷಲ್ಲಿ ಯಾರಾದರೂ ಫೇಲ್ ಆಗ್ತೀನಿ ಅಂದ್ಕೊಂಡಿದ್ರೆ, ಇಂಗ್ಲೀಷಲ್ಲಿ ಯಾವ ಪಾಠನೂ ಗೊತ್ತಿಲ್ಲ ಸರ್ ನನಗೆ ಅಂದ್ಕೊಂಡವರು, ಹಾಗೂ ಕ್ವಶನ್ ಆನ್ಸರ್ ಇಂಪಾರ್ಟೆಂಟ್ ಬೇಕು ಅಂದ್ಕೊಂಡವರು, ಈಗಾಗಲೇ ನಾನು 3 ವೀಡಿಯೋಸ್ಗಳು, 1 ಶಾರ್ಟ್ ವಿಡಿಯೋ ಆನ್ ಗ್ರಾಮರ್, 1 ಶಾರ್ಟ್ ವಿಡಿಯೋ ಆನ್ ಪೋಯಮ್, 1 ಶಾರ್ಟ್ ವಿಡಿಯೋ ಆನ್ ಪ್ರೋಸ್ ಅಂತ ಹೇಳಿದರೆ ಟೋಟಲ್ 3 ವೀಡಿಯೋಸ್ಗಳನ್ನು ಇದೇ ವಾರದಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 2 ದಿನಗಳಲ್ಲಿ 3 ವೀಡಿಯೋಸ್ಗಳನ್ನು ಕೊಟ್ಟಿದ್ದೇನೆ. ಯಾಕೆಂದರೆ ಬಹಳ ಕಡೆ ಇಂಗ್ಲೀಷ್ ಎಕ್ಸಾಮ್ ಕೂಡ ಇದೆ ಇವತ್ತು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಯಾರೆಲ್ಲ ಕ್ವಶನ್ ಪೇಪರ್ ಕಳಿಸ್ಕೊಡ್ತಾ ಇದ್ರೋ ಅಂಥ ವಿದ್ಯಾರ್ಥಿಗಳು ನಿಮ್ಮ ಹೆಸರು, ನಿಮ್ಮ ಡಿಸ್ಟ್ರಿಕ್ಕಿನ ಹೆಸರು, ಡಿಸ್ಟ್ರಿಕ್ಟ್ ನೇಮ್ ಆ್ಯಂಡ್ ಯುವರ್ ನೇಮ್,
ಫುಲ್ಲು ಕ್ವಶನ್ ಪೇಪರಿನ ಫೋಟೋ ಹೊಡೆದು ಕಳಿಸ್ಬಿಟ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ನನಗಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಎಲ್ಲರಿಗೂ ಕೂಡ ಗೊತ್ತಾಯಿತು ಅನಿಸುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಇನ್ನೊಂದು ಸಂತೋಷದ ಸುದ್ದಿ, ನೀವು ಎಂಥವರೇ ಆಗಿರಲಿ ಆಯಿತಾ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಮಾಡಲ್ ಕ್ವಶನ್ ಪೇಪರ್ ಉಚಿತವಾಗಿ ಲಿಂಕನ್ನು ನೀಡಿರ್ತೇವೆ. ಅದನ್ನು ಉಪಯೋಗಿಸ್ಕೊಂಡು ಆಯಿತಾ ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.